ನಮಸ್ಕಾರ. ನಾನು ಪ್ರೀತಿ ಪೂಜಾರಿ, ಮಹಿಳಾ ಅಥಣಿ ತಾಲೂಕಾ ರೈತ ಸಂಘದ ಅಧ್ಯಕ್ಷ. ನಮ್ಮಲ್ಲಿ ಏನಾಗಿದೆ ಅಂದ್ರೆ ಸಮಸ್ಯೆ ಅಂದ್ರೆ 2021-22 80 ಕೋಟಿ ಹಗರಣವನ್ನು ಮಾಡಿ ಮೊನ್ನೆ ಸಂಪನ್ನ ವರ್ಷರು 80 ಕೋಟಿ ಹಗರಣ ಮಾಡಿ ಅಮಾನತ ಮಾಡಲಾಗಿತ್ತು. ಅದೇ ಮತ್ತೆ ಏನ್ ಮಾಡ್ಯಾರ ಅಂದ್ರೆ 2025 ಮತ್ತವ್ರನ್ನ ಹೊಳ್ಳಿ ಇದೇ ಜಾಗಕ್ಕೆ ಕೆಲಸಕ್ಕೆ ತಗೊಂಡಾರ. ನಾವು ಈಗ ಏನಾಗೈತಿ, ಸಾಕಷ್ಟು ರೈತರಿಗೆ ಅನ್ಯಾಯ ಆದ್ರೂ ಕೂಡ ನಮಗ ಮತ್ತೆ ಮರಳಿ ಅದೇ ಜಾಗಕ್ಕ ಅವ್ರನ್ನ ಹಾಕಿ ಮತ್ತು ಇನ್ನು ಮುಂಚೆ 2021-22 80 ಕೋಟಿ ಹಗರಣವನ್ನು ಮುಚ್ಚಾಕಲು ಮತ್ತು ಅವ್ರನ್ನ ಹೊಳಿ ಇಲ್ಲೇ ಹಾಕಿದ್ದಾರ. ಆದ ಕಾರಣ ನಮ್ಮ ರೈತರಿಗೆ ಸಾಕಷ್ಟು ಅನ್ಯಾಯ ಆಗಿದೆ. ಇನ್ನೂ ಮುಂದೆ 2025 ಸಾಕಷ್ಟು ಬಜೆಟ್ಗಳನ್ನು ಬಂದಿದ್ರು, ಯಾವುದೂ ನಮ್ಮ ರೈತರಿಗೆ ತಲುಪಿಸುವಂತ ಕೆಲಸವನ್ನು ಮಾಡಿಲ್ಲ. ತಕ್ಷಣ MD ಮೇಡಮ್ ಅವರಿಗೆ ಕೂಡ ನಾವು ಗಮನಕ್ಕೆ ಹೋದ್ರು. MD ಮೇಡಮ್ ಅವರು ಕೂಡ ಇದರ ಬದಲು ಯಾವುದೋ ತನಿಖೆಯನ್ನು ಮಾಡ್ತಾ ಇಲ್ಲ. ನಾವು ಚಿಕ್ಕೋಡಿಗಾಗ್ಲಿ ಮನವಿ ಕೊಟ್ಟಿದ್ದೀವಿ, ಅದ ಬೆಳಗಾವಿಗೂ ಮನವಿ ಕೊಟ್ಟಿದ್ವು, ಹುಬ್ಬಳ್ಳಿಗೂ MD ಮೇಡಮ್ ಅವ್ರಿಗೆ ಮನವಿ ಕೊಟ್ಟಿದ್ರು ಕೂಡ ನಮಗೆ ಹೊಳ್ಳಿ ಯಾವುದೇ ತರ ಮಾಹಿತಿನೂ ಕೂಡ ಕೊಟ್ಟಿಲ್ಲ. ಸಾಕಷ್ಟು ಅನ್ಯಾಯ ಆದ್ರೂ ಕೂಡ ಮತ್ತೆ ಹೊಳ್ಳಿ ಇದೇ ಜಾಗಕ್ಕೆ ಹಾಕ್ಯಾರ. ಸಂಪನ್ನ ಸರ್ ಕೇಳಂತೆ ನಮಗ ರೈತರಿಗೆ ಏನ್ ಕ್ವಶನ್ ಕೊಡ್ತಾರಪ್ಪ ಅಂತಂದ್ರ, ಇಷ್ಟೆಲ್ಲಾ ಅನ್ಯಾಯ ಆದ್ರೂ ಸರ ಮತ್ತೆ ಮರಳಿ ನೀವು ಈ ಜಾಗಕ್ಕೆ ಬಂದಿರಿ ಅಂದ್ರ ನಾ ಇನ್ನು 80 ಕೋಟಿ ಅಲ್ಲ 100 ಕೋಟಿ ಆದ್ರೂ ಮಾಡ್ತೀನಿ, ನನ್ಗೆ MD ಮೇಡಮ್ ಅವರು ಸಪೋರ್ಟ್ ಇದ್ದಾರ ಅಂತ ಅನ್ನುವಂತ ಮಾತನ್ನು ಮಾತಾಡ್ತಾರ. ಆ ಸಂದರ್ಭದಲ್ಲಿ ನಾನು MD ಮೇಡಮ್ ಅವರಿಗೆ ಕಾಲ್ ಮಾಡಿ ಮಾತಾಡಿದಾಗ, ಮರಳಿ ಇದೇ ಜಾಗಕ್ಕೆ ಹಾಕಿದ್ರಿ ಮೇಡಮ್, ಮತ್ತ ಇಷ್ಟೆಲ್ಲಾ ಹಗರಣವನ್ನು ಮಾಡಿ ಮತ್ತೆ ಯಾಕೆ ಜಾಗದಲ್ಲಿ ಹಾಕಿದ್ರಿ ಅಂತ ಕೇಳಿದಾಗ MD ಮೇಡಮ್ ಅವರು ನನಗ ಮಾತಾಡಿದ್ದು ಒಂದು ರೆಕಾರ್ಡಿಂಗ್ ಐತೆ, ಆ ರೆಕಾರ್ಡಿಂಗ್ನು ನಿಮಗ ಕಳಿಸ್ತೀನಿ. ಏನಂತ ಮಾತಾಡ್ಯಾರಪ್ಪ ಅವರು ಅಂದ್ರ, ಇದು ಎಲ್ಲ ನಮ್ಗೆ ಅವ್ರ ಕಾನೂನ ಇಲ್ಲ ಅನ್ನೋ ತರ ಮಾತಾಡ್ಯಾರ. ಆ ರೆಕಾರ್ಡಿಂಗ್ ಸ್ವಲ್ಪ ಕೇಳ್ರಿ. ಇನ್ನೊಂದು ಏನಂತಂದ್ರ, CM ಸಿದ್ದರಾಮಯ್ಯ ಸರ್ ಅವ್ರಿಗೆ ಒಂದು ನಮ್ಮಿಂದ ಮನವಿಯನ್ನು ಕೇಳ್ತಾ ಇದ್ದೀವಿ. MD ಮೇಡಮ್ ಅವ್ರ ಮೇಲೆ ಮತ್ತು TTS ಸರ್ ಮೇಲೆ ತಕ್ಷಣ ಆಕ್ಷನ್ ತಗೊಬಂದು ಸಂಪನ್ನ ಸರ್ ನನ್ನು ತಕ್ಷಣ ಇಲ್ಲಿಂದ ಕೆಲಸದ ಮೇಲೆ ಅವರಿಗೆ ಆದಷ್ಟು ಬೇಗ ಶಿಕ್ಷೆ ಆಗಬೇಕು. ಯಾಕಂದ್ರೆ 80 ಕೋಟಿ ರೂಪಾಯಿ ಹಗರಣವನ್ನು ಮಾಡಿ ಮರಳಿ ಮತ್ತೆ ಅದೇ ಇದನ್ನು ಮುಚ್ಚಿ ಹಾಕಲು ಸಂಚು ಮಾಡಿ ಇಲ್ಲಿ ಬಂದಿರ್ತಕ್ಕಂತ ನಮ್ಮ ರೈತರಿಗೆ ಗಮನಕ್ಕೆ ಬಂದೈತಿ. 2025 ಬಂದಂತ ಬಜೆಟ್ಗಳನ್ನು ರೈತರಿಗೆ ತಲುಪಿಸುವಂತ ಕೆಲಸ ಮಾಡಿಲ್ಲ ಅವರು. ನಮ್ಮ ರೈತರಿಗೆ TCL ಆಗ್ಲಿ ಎಲ್ಲ ತರವನ್ನು ಅನ್ಯಾಯ ಮಾಡ್ತಾ ಇದ್ದಾರೆ. ಸಂಪನ್ನ ಅವರ ಸರ್ ತಕ್ಷಣ ನಮ್ಮ ಅಥಣಿ ಇಲ್ಲಿಂದ ತೆಗೆದಬೇಕು ಮತ್ತು ಅವ್ರಿಗೆ ಶಿಕ್ಷೆ ಕೂಡ ಆಗಬೇಕು. ಯಾಕಂದ್ರೆ ಅವ್ರು ವರ್ಗಾವಣೆನೂ ಮಾಡಬಾರ್ದು, ಅವ್ರಿಗೆ ಶಿಕ್ಷೆನೂ ಆಗಬೇಕು. 80 ಕೋಟಿ ರೂಪಾಯಿ ಹಗರಣ ಮಾಡಿದ್ದಂತ ಅಥಣಿ ತಾಲೂಕಿನಲ್ಲಿ ಇಷ್ಟೊಂದು ಹಗರಣವಾದ ಆದ್ರೂ ನಮ್ಮ ರಾಜಕಾರಣ ಗಮನಕ್ಕೆ ಬಂದ್ರು ಯಾರು ಕೂಡ ಇದನ್ನ ಮಾಡ್ತಾ ಇಲ್ಲ, ಸಪೋರ್ಟ್ ಮಾಡ್ತಾರ ಅಂತ ಇದನ್ನು ಮಾಡಾಕತ್ಯಾರ. ಇನ್ನೊಂದ್ ಏನಪ್ಪಾ ಅಂದ್ರ, ಅದೇ ನಮ್ಮ ರೈತರು ಏನೋ ಒಂದ್ ಮನಿ ಕರೆಂಟ್ ಬಿಲ್ ತುಂಬಬೇಕಾದ್ರ ಒಂದು 200-300 ರೂಪಾಯಿ ಅದನ್ನು ಅದಕ್ಕೆ 1000 ರೂಪಾಯಿ ದಂಡವನ್ನು ಕಟ್ಕೊಂಡು ತುಂಬಕೋತಾರ. ಆದ್ರೆ ಇವತ್ತು 80 ಕೋಟಿ ರೂಪಾಯಿ ಹಗರಣವನ್ನ ಆದ್ರೂ ಸರ್ಕಾರ ಇಲ್ಲಿವರೆಗೆ ಯಾವ ಹಣ ಹೊಳ್ಳಿ ಲೂಟಿ ಮಾಡಿದಂತ ಹಣವನ್ನು ವಾಪಸ್ ತುಂಬಿದ್ ನಮ್ಗೆ ಇಲ್ಲಿವರೆಗೆ ಮಾಹಿತಿ ಬಂದಿಲ್ಲ. ಅದು ಮಾಹಿತಿ ಬರುವವರೆಗೂ ಮತ್ ಇನ್ನೊಂದ್ ಏನಪ್ಪಾ ಅಂದ್ರೆ, ನಮ್ಗ ಸಂಪನ್ನ ಸರನ್ನು ಆದಷ್ಟು ಬೇಗ ಅವರಿಗೆ ಕಾನೂನು ರೀತಿಯಲ್ಲಿ ಶಿಕ್ಷೆಯನ್ನು ಆಗಬೇಕು. ನಮ್ಮ ರೈತರಿಗೆ ನ್ಯಾಯವನ್ನು ತಲುಪಿಸುವಂತ ಕೆಲಸ ಮಾಡಬೇಕು. ತಲುಪಿಸುವಂತ ಕೆಲಸ ಮಾಡ್ಲಿಕ್ಕಂದ್ರೆ ಇನ್ನು 2-3 ದಿನದಲ್ಲಿ ನಾವು ಒಂದು ಅತಿ ಶೀಘ್ರದಲ್ಲಿ ಇದನ್ನು ಕೊಡುತ್ತೀವಿ. ನಾವು ಈಗ ಮಾಹಿತಿಯನ್ನು ಕೊಟ್ಟಾಗಿದೆ MD ಮೇಡಮ್ ಅವ್ರಿಗೆ, ಎಲ್ಲರಿಗೂ ಕೂಡ ನಾವು ಮನವಿಯನ್ನು ಕೊಟ್ಟಿದ್ದೀವಿ. ಇನ್ನು ಇದೇ ರೀತಿ ಇನ್ನು ಮುಂದುವರ್ಸ್ತಕ್ಕಂತ ಹೋದರೆ ಗಂಭೀರ ಉಗ್ರವಾದ ಹೋರಾಟವನ್ನು ಮಾಡುವ ಇದರಲ್ಲಿ ಬರ್ತೈತಿ CM ಸಿದ್ದರಾಮಯ್ಯ ಸರ್ ಅವರಿಗೆ. ಆದ್ರೂ ನೀವು ಆದಷ್ಟು ಬೇಗ ನಮ್ಮ ರೈತರಿಗನ್ನು ಅನ್ಯಾಯವನ್ನು ತಡೆಗಟ್ಟುವಂತ ಕೆಲಸ ಮಾಡಬೇಕು. ಸಾಕಷ್ಟು ಅನ್ಯಾಯವನ್ನು ಆದರೂ ಏನು ನಮ್ಮ ರೈತರಿಗೆ ಬರುವಂತ TC ಆಗಲಿ ಒಂದ್ ಯಾವ್ದೋ ತರದಾಗಲಿ ಯಾವುದೋ ದೊರಕಿಲ್ಲ. 2025 ಇನ್ನೂ ಸಾಕಷ್ಟು ಲೂಟಿಯನ್ನು ಮಾಡ್ತಾ ಇದ್ದಾರೆ. ಆದ ಕಾರಣ ನಾವು ಇನ್ನ ರೈತರು ಇನ್ನು 4 ದಿನ ಟೈಮ್ ಕೊಡ್ತೀವಿ. ಇಷ್ಟು 4 ದಿನದ ಒಳಗಾಗಿ ಸಂಪನ್ನ ಸರ್ ಮೇಲೆ ತನಿಖೆಯನ್ನು ಮಾಡಿ ಅವ್ರಿಗೆ ಶಿಕ್ಷೆಯನ್ನು ಕೊಡಬೇಕು. ಅದರ ಶಿಕ್ಷೆಯನ್ನು ಕೊಡಲಿಕ್ಕಂದ್ರೆ ನಾವು ಇನ್ನು 3-4 ದಿನದಲ್ಲಿ ಉಗ್ರವಾದ ಹೋರಾಟವನ್ನು ಮಾಡ್ತೀವಿ ಅಂತ ಈ ಸಂದರ್ಭದಲ್ಲಿ ನಿಮಗೆ ತಿಳಿಸ್ತೀವಿ.